ನಮ್ಮ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಒಂದು ಕೆಲಸದ ಬಗ್ಗೆ ನೆನಪಾಗುವುದು ಆ ಸಂದರ್ಭ ಬಂದಾಗ ಮಾತ್ರ. ಈ ಹಿಂದೆ ಜಾತ್ರೆಗೆ ಬಂದ 16 ಜನ ಪ್ರಾಣ ಕಳೆದುಕೊಂಡ್ರೂ ಕೂಡ ಜಟ್ಟಿ ನಿರ್ಮಾಣ ಆಗಿಲ್ಲ. ಇದೀಗ ಮತ್ತೆ ಜಾತ್ರಾ ಮಹೋತ್ಸವ ಹತ್ತಿರ ಬಂದಿದೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಕೂರ್ಮಗಡದ ಜಾತ್ರಾ ಮಹೋತ್ಸವಕ್ಕೆ ದಿನಗಣನೆ. ಜಟ್ಟಿ ನಿರ್ಮಾಣವಾಗದ ಕಾರಣ ಭಕ್ತರ ಪರದಾಟ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಮುದ್ರದ ನಡುವೆ ಕೂರ್ಮಗಡದ ಶ್ರೀ ನರಸಿಂಹ ದೇವರ ಜಾತ್ರೆ ನಡೆಯುತ್ತೆ. ಕಾರವಾರ ಅಂಕೋಲಾ ಭಾಗದಿಂದ ಸಾಕಷ್ಟು ಭಕ್ತರು ಈ ಜಾತ್ರೆಗೆ ಯಾಂತ್ರಿಕ ದೋಣಿಯ ಮೂಲಕ ಬರ್ತಾರೆ. ಈ ಬಾರಿ ಜನವರಿ 13ರಂದು ಜಾತ್ರೆ ನಡೆಯಲಿದೆ. ಕಾಗವಾಡ ಗ್ರಾಮದಿಂದ ನರಸಿಂಹಸ್ವಾಮಿ ದೇವರನ್ನ ಕೂರ್ಮಗಡ ಐಲ್ಯಾಂಡ್ಗೆ ಬೋಟ್ ಮೂಲಕ ಕರೆತರಲಾಗುತ್ತೆ. ದೋಣಿ ಮತ್ತು ಬೋಟ್ ಮೂಲಕ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಭಕ್ತರು ಬೋಟ್ನಲ್ಲಿ ಬಂದರೂ ಸಹ ಮತ್ತೊಂದು ಚಿಕ್ಕ ದೋಣಿಗೆ ಇಳಿದು ದಡವನ್ನ ತಲುಪಬೇಕು. ಸುಮಾರು 100 ಮೀಟರ್ ದೂರದಲ್ಲಿ ಬೋಟ್ ನಿಲ್ಲಿಸಿ ಬರುವಾಗ ಅಪಾಯ ಎದುರಾಗುತ್ತೆ. 2019ರಲ್ಲಿ ಜಾತ್ರಾ ಸಂದರ್ಭದಲ್ಲಿ ದೋಣಿ ಮುಳುಗಿ 16 ಜನ ಪ್ರಾಣ ಕಳೆದುಕೊಂಡಿದ್ರು. ಆದ್ರೂ ಕೂಡ ಜಿಲ್ಲಾಡಳಿತ ಸರ್ಕಾರ ಪಾಠ ಕಲಿತಿಲ್ಲ. ಜಟ್ಟಿ ನಿರ್ಮಾಣವಾಗದೆ ಈಗಲೂ ಭಯ ಪಡುವಂತಾಗಿದೆ. ಟ್ರಿಕ್ ಮಾಡಿದ್ದಾರೆ ಬಿಟ್ಟು ಬಾಕಿದೇನು ವ್ಯವಸ್ಥೆ ಮಾಡಲಿಲ್ಲ. ಇಲ್ಲಿಂದ ಮೀನುಗಾರ ಹೋಗಬೇಕು, ಲೈಸೆನ್ಸ್ ಇರಬೇಕು, ಮತ್ತು ಲೈಫ್ ಜಾಕೆಟ್ ಇರಬೇಕಂತೇಳಿ ಏನೇನೋ ಹೇಳಿದ್ದಾರೆ. ಮೀಟಿಂಗ್ ಜಾತ್ರೆ ಬಂದಾಗ ಅವ್ರಿಗೆ ಅಷ್ಟೇ ಸುರಕ್ಷಿತ ಇದೆ, ಅದರಷ್ಟು ಯೋಚನೆ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಮೀನುಗಾರಿಗಾಗಲಿ ಭಕ್ತಾದಿಗಳಿಗಾಗಲಿ ಅಲ್ಲಿ ಹೋಗ್ಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಭಕ್ತರ ಸುರಕ್ಷತೆ ದೃಷ್ಟಿಯಿಂದ ಕೂರ್ಮಗಡ ಸಮೀಪ ಜಟ್ಟಿ ನಿರ್ಮಿಸಲು 4 ವರ್ಷದ ಹಿಂದೆ ಬಂದರು ಇಲಾಖೆಯಿಂದ ಪ್ರಸ್ತಾವನೆ ಕಳಿಸಲಾಗಿತ್ತು. ಆದರೆ ಇದುವರೆಗೂ ಜಟ್ಟಿ ನಿರ್ಮಾಣ ಪ್ರಸ್ತಾವನೆ ಅಪ್ರೂವಲ್ ಆಗದೆ ಇರೋದ್ರಿಂದ ಜಟ್ಟಿ ನಿರ್ಮಾಣವಾಗದೆ ಹಾಗೆ ಉಳಿದಿದೆ. ಐಲ್ಯಾಂಡ್ ಹತ್ರ ಒಂದು ಜಟ್ಟಿ ಮಾಡೋ ಪ್ರಪೋಸಲ್ ಬಗ್ಗೆ ಕೇಳ್ತಾ ಇದ್ರೆ ನಾವೊಂದು 3 ರಿಂದ 4 ವರ್ಷದ ಹಿಂದೆ 3 ಕೋಟಿಗೆ ಒಂದು ಪ್ರಪೋಸಲ್ ಕಳಿಸಿದ್ವಿ ಸರ್ಕಾರಕ್ಕೆ. ಬಟ್ ಇನ್ನೂ ಅದು ಅನುಮೋದನೆ ಆಗಿ ಬಂದಿಲ್ಲ. ಏನಾದರೂ ಸಂಬಂಧಪಟ್ಟವರು ಇಲ್ಲಿ ಜಟ್ಟಿ ನಿರ್ಮಾಣ ಮಾಡಿ ಕೂರ್ಮಗಡಕ್ಕೆ ತೆರಳುವ ಬೋಟ್ಗಳು ನೇರವಾಗಿ ಗುಡ್ಡವನ್ನ ತಲುಪಿದ್ರೆ ಭಕ್ತರು ನಿರಾತಂಕವಾಗಿ ಹೋಗ್ಬರಬಹುದು. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ನಮ್ಮ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಒಂದು ಕೆಲಸದ ಬಗ್ಗೆ ನೆನಪಾಗುವುದು ಆ ಸಂದರ್ಭ ಬಂದಾಗ ಮಾತ್ರ. ಈ ಹಿಂದೆ ಜಾತ್ರೆಗೆ ಬಂದ 16 ಜನ ಪ್ರಾಣ ಕಳೆದುಕೊಂಡ್ರೂ ಕೂಡ ಜಟ್ಟಿ ನಿರ್ಮಾಣ ಆಗಿಲ್ಲ. ಇದೀಗ ಮತ್ತೆ ಜಾತ್ರಾ ಮಹೋತ್ಸವ ಹತ್ತಿರ ಬಂದಿದೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಕೂರ್ಮಗಡದ ಜಾತ್ರಾ ಮಹೋತ್ಸವಕ್ಕೆ ದಿನಗಣನೆ. ಜಟ್ಟಿ ನಿರ್ಮಾಣವಾಗದ ಕಾರಣ ಭಕ್ತರ ಪರದಾಟ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಮುದ್ರದ ನಡುವೆ ಕೂರ್ಮಗಡದ ಶ್ರೀ ನರಸಿಂಹ ದೇವರ ಜಾತ್ರೆ ನಡೆಯುತ್ತೆ. ಕಾರವಾರ ಅಂಕೋಲಾ ಭಾಗದಿಂದ ಸಾಕಷ್ಟು ಭಕ್ತರು ಈ ಜಾತ್ರೆಗೆ ಯಾಂತ್ರಿಕ ದೋಣಿಯ ಮೂಲಕ ಬರ್ತಾರೆ. ಈ ಬಾರಿ ಜನವರಿ 13ರಂದು ಜಾತ್ರೆ ನಡೆಯಲಿದೆ. ಕಾಗವಾಡ ಗ್ರಾಮದಿಂದ ನರಸಿಂಹಸ್ವಾಮಿ ದೇವರನ್ನ ಕೂರ್ಮಗಡ ಐಲ್ಯಾಂಡ್ಗೆ ಬೋಟ್ ಮೂಲಕ ಕರೆತರಲಾಗುತ್ತೆ. ದೋಣಿ ಮತ್ತು ಬೋಟ್ ಮೂಲಕ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಭಕ್ತರು ಬೋಟ್ನಲ್ಲಿ ಬಂದರೂ ಸಹ ಮತ್ತೊಂದು ಚಿಕ್ಕ ದೋಣಿಗೆ ಇಳಿದು ದಡವನ್ನ ತಲುಪಬೇಕು. ಸುಮಾರು 100 ಮೀಟರ್ ದೂರದಲ್ಲಿ ಬೋಟ್ ನಿಲ್ಲಿಸಿ ಬರುವಾಗ ಅಪಾಯ ಎದುರಾಗುತ್ತೆ. 2019ರಲ್ಲಿ ಜಾತ್ರಾ ಸಂದರ್ಭದಲ್ಲಿ ದೋಣಿ ಮುಳುಗಿ 16 ಜನ ಪ್ರಾಣ ಕಳೆದುಕೊಂಡಿದ್ರು. ಆದ್ರೂ ಕೂಡ ಜಿಲ್ಲಾಡಳಿತ ಸರ್ಕಾರ ಪಾಠ ಕಲಿತಿಲ್ಲ. ಜಟ್ಟಿ ನಿರ್ಮಾಣವಾಗದೆ ಈಗಲೂ ಭಯ ಪಡುವಂತಾಗಿದೆ. ಟ್ರಿಕ್ ಮಾಡಿದ್ದಾರೆ ಬಿಟ್ಟು ಬಾಕಿದೇನು ವ್ಯವಸ್ಥೆ ಮಾಡಲಿಲ್ಲ. ಇಲ್ಲಿಂದ ಮೀನುಗಾರ ಹೋಗಬೇಕು, ಲೈಸೆನ್ಸ್ ಇರಬೇಕು, ಮತ್ತು ಲೈಫ್ ಜಾಕೆಟ್ ಇರಬೇಕಂತೇಳಿ ಏನೇನೋ ಹೇಳಿದ್ದಾರೆ. ಮೀಟಿಂಗ್ ಜಾತ್ರೆ ಬಂದಾಗ ಅವ್ರಿಗೆ ಅಷ್ಟೇ ಸುರಕ್ಷಿತ ಇದೆ, ಅದರಷ್ಟು ಯೋಚನೆ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಮೀನುಗಾರಿಗಾಗಲಿ ಭಕ್ತಾದಿಗಳಿಗಾಗಲಿ ಅಲ್ಲಿ ಹೋಗ್ಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಭಕ್ತರ ಸುರಕ್ಷತೆ ದೃಷ್ಟಿಯಿಂದ ಕೂರ್ಮಗಡ ಸಮೀಪ ಜಟ್ಟಿ ನಿರ್ಮಿಸಲು 4 ವರ್ಷದ ಹಿಂದೆ ಬಂದರು ಇಲಾಖೆಯಿಂದ ಪ್ರಸ್ತಾವನೆ ಕಳಿಸಲಾಗಿತ್ತು. ಆದರೆ ಇದುವರೆಗೂ ಜಟ್ಟಿ ನಿರ್ಮಾಣ ಪ್ರಸ್ತಾವನೆ ಅಪ್ರೂವಲ್ ಆಗದೆ ಇರೋದ್ರಿಂದ ಜಟ್ಟಿ ನಿರ್ಮಾಣವಾಗದೆ ಹಾಗೆ ಉಳಿದಿದೆ. ಐಲ್ಯಾಂಡ್ ಹತ್ರ ಒಂದು ಜಟ್ಟಿ ಮಾಡೋ ಪ್ರಪೋಸಲ್ ಬಗ್ಗೆ ಕೇಳ್ತಾ ಇದ್ರೆ ನಾವೊಂದು 3 ರಿಂದ 4 ವರ್ಷದ ಹಿಂದೆ 3 ಕೋಟಿಗೆ ಒಂದು ಪ್ರಪೋಸಲ್ ಕಳಿಸಿದ್ವಿ ಸರ್ಕಾರಕ್ಕೆ. ಬಟ್ ಇನ್ನೂ ಅದು ಅನುಮೋದನೆ ಆಗಿ ಬಂದಿಲ್ಲ. ಏನಾದರೂ ಸಂಬಂಧಪಟ್ಟವರು ಇಲ್ಲಿ ಜಟ್ಟಿ ನಿರ್ಮಾಣ ಮಾಡಿ ಕೂರ್ಮಗಡಕ್ಕೆ ತೆರಳುವ ಬೋಟ್ಗಳು ನೇರವಾಗಿ ಗುಡ್ಡವನ್ನ ತಲುಪಿದ್ರೆ ಭಕ್ತರು ನಿರಾತಂಕವಾಗಿ ಹೋಗ್ಬರಬಹುದು. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ನಮ್ಮ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಒಂದು ಕೆಲಸದ ಬಗ್ಗೆ ನೆನಪಾಗುವುದು ಆ ಸಂದರ್ಭ ಬಂದಾಗ ಮಾತ್ರ. ಈ ಹಿಂದೆ ಜಾತ್ರೆಗೆ ಬಂದ 16 ಜನ ಪ್ರಾಣ ಕಳೆದುಕೊಂಡ್ರೂ ಕೂಡ ಜಟ್ಟಿ ನಿರ್ಮಾಣ ಆಗಿಲ್ಲ.
ಇದೀಗ ಮತ್ತೆ ಜಾತ್ರಾ ಮಹೋತ್ಸವ ಹತ್ತಿರ ಬಂದಿದೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಕೂರ್ಮಗಡದ ಜಾತ್ರಾ ಮಹೋತ್ಸವಕ್ಕೆ ದಿನಗಣನೆ. ಜಟ್ಟಿ ನಿರ್ಮಾಣವಾಗದ ಕಾರಣ ಭಕ್ತರ ಪರದಾಟ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಮುದ್ರದ ನಡುವೆ ಕೂರ್ಮಗಡದ ಶ್ರೀ ನರಸಿಂಹ ದೇವರ ಜಾತ್ರೆ ನಡೆಯುತ್ತೆ. ಕಾರವಾರ ಅಂಕೋಲಾ ಭಾಗದಿಂದ ಸಾಕಷ್ಟು ಭಕ್ತರು ಈ ಜಾತ್ರೆಗೆ ಯಾಂತ್ರಿಕ ದೋಣಿಯ ಮೂಲಕ ಬರ್ತಾರೆ. ಈ ಬಾರಿ ಜನವರಿ 13ರಂದು ಜಾತ್ರೆ ನಡೆಯಲಿದೆ. ಕಾಗವಾಡ ಗ್ರಾಮದಿಂದ ನರಸಿಂಹಸ್ವಾಮಿ ದೇವರನ್ನ ಕೂರ್ಮಗಡ ಐಲ್ಯಾಂಡ್ಗೆ ಬೋಟ್ ಮೂಲಕ ಕರೆತರಲಾಗುತ್ತೆ. ದೋಣಿ ಮತ್ತು ಬೋಟ್ ಮೂಲಕ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಭಕ್ತರು ಬೋಟ್ನಲ್ಲಿ ಬಂದರೂ ಸಹ ಮತ್ತೊಂದು ಚಿಕ್ಕ ದೋಣಿಗೆ ಇಳಿದು ದಡವನ್ನ ತಲುಪಬೇಕು. ಸುಮಾರು 100 ಮೀಟರ್ ದೂರದಲ್ಲಿ ಬೋಟ್ ನಿಲ್ಲಿಸಿ ಬರುವಾಗ ಅಪಾಯ ಎದುರಾಗುತ್ತೆ. 2019ರಲ್ಲಿ ಜಾತ್ರಾ ಸಂದರ್ಭದಲ್ಲಿ ದೋಣಿ ಮುಳುಗಿ 16 ಜನ ಪ್ರಾಣ ಕಳೆದುಕೊಂಡಿದ್ರು. ಆದ್ರೂ ಕೂಡ ಜಿಲ್ಲಾಡಳಿತ ಸರ್ಕಾರ ಪಾಠ ಕಲಿತಿಲ್ಲ. ಜಟ್ಟಿ ನಿರ್ಮಾಣವಾಗದೆ ಈಗಲೂ ಭಯ ಪಡುವಂತಾಗಿದೆ. ಟ್ರಿಕ್ ಮಾಡಿದ್ದಾರೆ ಬಿಟ್ಟು ಬಾಕಿದೇನು ವ್ಯವಸ್ಥೆ ಮಾಡಲಿಲ್ಲ. ಇಲ್ಲಿಂದ ಮೀನುಗಾರ ಹೋಗಬೇಕು, ಲೈಸೆನ್ಸ್ ಇರಬೇಕು, ಮತ್ತು ಲೈಫ್ ಜಾಕೆಟ್ ಇರಬೇಕಂತೇಳಿ ಏನೇನೋ ಹೇಳಿದ್ದಾರೆ. ಮೀಟಿಂಗ್ ಜಾತ್ರೆ ಬಂದಾಗ ಅವ್ರಿಗೆ ಅಷ್ಟೇ ಸುರಕ್ಷಿತ ಇದೆ, ಅದರಷ್ಟು ಯೋಚನೆ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಮೀನುಗಾರಿಗಾಗಲಿ ಭಕ್ತಾದಿಗಳಿಗಾಗಲಿ ಅಲ್ಲಿ ಹೋಗ್ಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಭಕ್ತರ ಸುರಕ್ಷತೆ ದೃಷ್ಟಿಯಿಂದ ಕೂರ್ಮಗಡ ಸಮೀಪ ಜಟ್ಟಿ ನಿರ್ಮಿಸಲು 4 ವರ್ಷದ ಹಿಂದೆ ಬಂದರು ಇಲಾಖೆಯಿಂದ ಪ್ರಸ್ತಾವನೆ ಕಳಿಸಲಾಗಿತ್ತು. ಆದರೆ ಇದುವರೆಗೂ ಜಟ್ಟಿ ನಿರ್ಮಾಣ ಪ್ರಸ್ತಾವನೆ ಅಪ್ರೂವಲ್ ಆಗದೇ ಇರುವುದರಿಂದ ಜಟ್ಟಿ ನಿರ್ಮಾಣವಾಗದೆ ಹಾಗೆ ಉಳಿದಿದೆ. ಐಲ್ಯಾಂಡ್ ಹತ್ರ ಒಂದು ಜಟ್ಟಿ ಮಾಡೋ ಪ್ರಪೋಸಲ್ ಬಗ್ಗೆ ಕೇಳ್ತಾ ಇದ್ರೆ ನಾವೊಂದು 3ರಿಂದ 4 ವರ್ಷದ ಹಿಂದೆ 3 ಕೋಟಿಗೆ ಒಂದು ಪ್ರಪೋಸಲ್ ಕಳಿಸಿದ್ವಿ ಸರ್ಕಾರಕ್ಕೆ. ಬಟ್ ಇನ್ನೂ ಅದು ಅನುಮೋದನೆ ಆಗಿ ಬಂದಿಲ್ಲ. ಏನಾದರೂ ಸಂಬಂಧಪಟ್ಟವರು ಇಲ್ಲಿ ಜಟ್ಟಿ ನಿರ್ಮಾಣ ಮಾಡಿ ಕೂರ್ಮಗಡಕ್ಕೆ ತೆರಳುವ ಬೋಟುಗಳು ನೇರವಾಗಿ ಗುಡ್ಡವನ್ನ ತಲುಪಿದ್ರೆ ಭಕ್ತರು ನಿರಾತಂಕವಾಗಿ ಹೋಗ್ಬರಬಹುದು. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 ಮಂತ್ಸಿಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ, ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀನಿ 2000 ಮಾತ್ರ ಬರ್ತಾ ಇಲ್ಲ. 2000 ನಂದೇ ಹೊಂಟೋಯ್ತು. ನಿಲ್ ಮೇಲೆ ನೀ ಭಾರಿ ಐಟ್ ಅದಲ್ಲ ಮಾರೇ. ಮೇಡಮ್ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ತೀವಿ. ಬದುಕ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.